ಅಂದು ಬ್ರಿಟಿಷರ ವಿರುದ್ಧ ಹಿಂದೂಸ್ತಾನದ ವಿಜಯಕ್ಕಾಗಿ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಪರಿಸರ ಉಳಿಸುವ ಗಣೇಶೋತ್ಸವ ಅಂದು ಪ್ರಾರಂಭವಾಯಿತು. ಸಾರ್ವಜನಿಕ ಗಣೇಶೋತ್ಸವ ಅಂದರೆ ಮೊದಲಿಗೆ ನೆನಪಿಗೆ ಬರುವುದು ಅಪ್ರತಿಮ ಹೋರಾಟಗಾರ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು. ಅಂದು ಮನೆಯೊಳಗೆ ಸೀಮಿತವಾಗಿದ್ದ ಗಣಪತಿ ಹಬ್ಬವನ್ನು 1890ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪುಣೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಆರಂಭ ಮಾಡ್ತಾರೆ. ಆದರೆ ಹಿಂದಿನ ಉದ್ದೇಶದ ಮಹತ್ವವನ್ನು ಈಗ ಮರೆತವರೇ ಹೆಚ್ಚು. ಶ್ರೀ ಗಣಪತಿಯನ್ನು ಪ್ರಾರ್ಥಿಸುವ ಮುಂಚೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ರವರನ್ನು ಒಮ್ಮೆ ನೆನೆದು ನಮಿಸಬೇಕು. ಯಾಕಂದರೆ ಬ್ರಿಟಿಷರನ್ನು ಭಾರತದಿಂದ ಓಡಿಸಲು ಹೋರಾಡಿದ ತಿಲಕರು ಕೇಸರಿ ಎಂಬ ಮರಾಠಿ ಪತ್ರಿಕೆಯನ್ನು ಮತ್ತು ದಿ ಮರಾಠ ಎಂಬ ಆಂಗ್ಲ ಪತ್ರಿಕೆಯನ್ನು ಸಮಾನ ಮನಸ್ಕರೊಂದಿಗೆ ಸೇರಿ ಆರಂಭ ಮಾಡಿದರು. ಪತ್ರಿಕೋದ್ಯಮದ ಮೂಲಕ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದರು. ಜೊತೆಗೆ ತಿಲಕರು ದೇಶದಾದ್ಯಂತ ರಾಜ್ಯ, ನಗರ, ಹಳ್ಳಿ ತಿರುಗಿದ ತಿಲಕರು ಮನಗಂಡ ಕೆಲ ವಿಚಾರಗಳೆಂದರೆ ಜನ ಒಂದೆಡೆ ಸೇರುವುದೇ ಕಷ್ಟ, ಅಂದರೆ ಸಾರ್ವಜನಿಕವಾಗಿ ಎಲ್ಲರನ್ನ ಒಗ್ಗೂಡಿಸಿದರೆ ಮಾತ್ರವೇ ಬ್ರಿಟಿಷರ ವಿರುದ್ಧ ಹೋರಾಟದ ಮಹತ್ವವನ್ನು ತಿಳಿಸಿ ಭಾರತದ ವಿಜಯ ಪತಾಕೆ ಹಾರಿಸಬಹುದು ಎನ್ನುವುದನ್ನು ಅರಿತಿದ್ದ ತಿಲಕರು ಕಂಡದ್ದು ಈ ಗಣೇಶೋತ್ಸವ ಮತ್ತು ಶಿವಾಜಿ ಉತ್ಸವವನ್ನು. ಉತ್ಸವದ ಮೂಲಕ ಸಂಘಟನೆ ನಿರ್ಮಾಣ ಮಾಡುವುದು ತಿಲಕರ ಮುಖ್ಯ ಉದ್ದೇಶವಾಗಿತ್ತು. ಊರೂರು ಸುತ್ತುತ್ತಾ ಅಲ್ಲಿನ ಯುವಕರನ್ನು ಸಂಘಟಿಸಿ ಸಾರ್ವಜನಿಕ ಗಣೇಶೋತ್ಸವವನ್ನು ಆರಂಭಿಸಿ ಆ ಮೂಲಕ ಅಲ್ಲಿ ಸೇರ್ತಾ ಇದ್ದ ಜನ ಸಮೂಹಕ್ಕೆ ಬ್ರಿಟಿಷರನ್ನು ಭಾರತದಿಂದ ಓಡಿಸಿ ಭಾರತದ ವಿಜಯ ಹೋರಾಟದ ಮಹತ್ವವನ್ನು ವಿವರಿಸಿ ಅವೆಲ್ಲರನ್ನ ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಜನಾಂದೋಲನ ರೂಪಿಸಿದವರು ಲೋಕಮಾನ್ಯ ಬಾಲಗಂಗಾಧರ ತಿಲಕರು. ಪೆಂಡಾಲು, ಆರ್ಕೆಸ್ಟ್ರಾ, ಬಣ್ಣ ಬಣ್ಣದ ದೀಪಗಳ ಗುಂಗಿನಲ್ಲಿ ತೇಲುವ ಯುವ ಜನತೆ ಆಕಾಶ ಎತ್ತರದಷ್ಟು ಗಣಪನ ವಿಗ್ರಹಗಳನ್ನು ತಂದು ಸಂಭ್ರಮಿಸ್ತಾರೆ. ಆದರೆ ಅವರಿಗೆ ತಿಲಕರಂತಹ ಮಹಾನ್ ವ್ಯಕ್ತಿಗಳು ಆರಂಭಿಸಿದ ಸಾರ್ವಜನಿಕ ಗಣೇಶೋತ್ಸವದ ಬಗ್ಗೆ ನೀಡಿದ ಸಂದೇಶ ತಿಳಿಯೋದೇ ಇಲ್ಲ. ಇಂದಿಗೂ ಕೂಡ ಮುಂಬೈನಲ್ಲಿ ಲಕ್ಷಾಂತರ ಜನರು ಜಮಾಯಿಸಿ ಗಣೇಶೋತ್ಸವವನ್ನು ಆಚರಿಸ್ತಾರೆ. ಆದರೆ ಆ ಗಣೇಶೋತ್ಸವ ಸಾಕ್ಷಿಯಾಗುವುದು ಯಾವುದೋ ಘನಕಾರ್ಯಕ್ಕಲ್ಲ, ಬದಲಾಗಿ ಉತ್ಸವ ಲಾಭವಾಗ್ತಾ ಇರುವುದು ಸಹಸ್ರಾರು ಮಂದಿ ಇರುವ ಗುಂಪಿನಲ್ಲಿ ಸೇರಿ ಅಹಿತಕರ ಘಟನೆಗಳನ್ನು ಉಂಟು ಮಾಡುವಂತಹ ಸಮಾಜಘಾತುಕರಿಗೆ. ಆದರೆ ಇಂದು ನಡೀತಾ ಇರುವ ಗಣೇಶೋತ್ಸವಗಳನ್ನು ನೋಡಿದರೆ ಇದ್ಯಾವುದಕ್ಕೂ ಸೇರದ ವರ್ಷಕ್ಕೊಮ್ಮೆ ಆಚರಿಸುವ ಮನರಂಜನೆ ಉತ್ಸವಗಳಿದ್ದಂತೆ ಕಾಣುತ್ತೆ. ಕೆಲವು ಭಾಗಗಳಲ್ಲಿ ಮಾತ್ರ ಗಣೇಶೋತ್ಸವದ ಅಂಗವಾಗಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಉತ್ತಮ ವಿಚಾರಧಾರೆಗಳು ಮೂಡುತ್ತವೆ. ತಿಲಕರ ವಿಚಾರಧಾರೆಯ ಗಣೇಶೋತ್ಸವ ಅಂದರೆ ದೇಶದ ಅಸ್ಮಿತೆಯ ಪ್ರತಿರೂಪ. ಇಂದಿನ ಜನರಿಗೆ ತಿಲಕರ ಬಗ್ಗೆ ತಿಳಿದಿದ್ರೆ ಅವರು ನಡೆಸ್ತಾ ಇದ್ದ ಗಣೇಶೋತ್ಸವದ ಬಗ್ಗೆಯೂ ಕೂಡ ಅರಿವಿರುತ್ತೇನೋ ಗೊತ್ತಿಲ್ಲ. ಆಗಲಾದರೂ ಮನರಂಜನೆ ಸೇರಿದಂತೆ ಇನ್ಯಾವುದೋ ಕಾರಣಕ್ಕೆ ನಡೀತಾ ಇದ್ದ ಗಣಪತಿ ಹಬ್ಬ ದೇಶದ ಅಸ್ಮಿತೆಯನ್ನು ಕಾಪಾಡಲು ನಿಜವಾಗಿಯೂ ಸಹಾಯಕವಾಗ್ತಾ ಇತ್ತು. ಆದರೆ ಏನು ಮಾಡುವುದು, ತಿಲಕರನ್ನ ಇಂದಿನ ಯುವ ಪೀಳಿಗೆ ಮನಸ್ಸಿನಿಂದ ದೂರ ಉಳಿಯುವಂತೆ ಮಾಡಿದ್ದಾರೆ. ಒಂದು ಸಂತಸದ ವಿಷಯ ಏನೆಂದರೆ ಯುವಜನತೆ ಹಿಂದೂಸ್ತಾನ ಪರಂಪರೆ ಸಂಸ್ಕೃತಿಯಿಂದ ವಿಮುಖರಾಗ್ತಾ ಇರುವ ಕಾಲಘಟ್ಟದಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿ ತೋರಿಕೆಗಾದರೂ ಪೂಜೆ ಮಾಡ್ತಿದ್ದಾರಲ್ಲ, ಇದೇ ಮನಸ್ಥಿತಿಯ ಭಾರತದ ಆತ್ಮವನ್ನು ಇಂದಿಗೂ ಕೂಡ ಜೀವಂತವಾಗಿಸಿರುವುದು. ಸಾರ್ವಜನಿಕವಾಗಿ ಗಣೇಶೋತ್ಸವ ಆಚರಣೆಯ ಪರಿಕಲ್ಪನೆ ನೀಡಿದ ತಿಲಕರನ್ನ ಗಣಪತಿ ಹಬ್ಬದಂದು ನೆನೆಯೋಣ. ಸಮಾಜಮುಖಿ ಗಣೇಶೋತ್ಸವಗಳು ಜರುಗಲಿವೆ ಅಂತ ನಿರೀಕ್ಷಿಸೋಣ. ಹಾಗೆ ಎಲ್ಲರೂ ಕೂಡ ಪರಿಸರ ಉಳಿಸುವ ಜೊತೆಗೆ ಗೌರಿ ಗಣೇಶ ಹಬ್ಬ ಆಚರಿಸೋಣ. ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ತಿಲಕರು ನೀಡಿದ್ದ ಈ ಉದ್ದೇಶ ಬ್ರಿಟಿಷರನ್ನು ಭಾರತದಿಂದ ಹೊರಗೆ ಕಳಿಸಿ ಭಾರತದ ವಿಜಯ ಪಡೆದ ನಂತರವೂ ಸಾರ್ವಕಾಲಿಕವಾಗಿ ಮುಂದುವರೆತಿರಲಿದೆ. ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಸ್ಮರಣೆ ಭಾರತೀಯರ ಮನದಲ್ಲಿ ಸದಾ ಹೀಗೆ ಉಳಿಯಲಿ ಎನ್ನುವುದು ನಮ್ಮ ಆಶಯ.